ಒಂದು ಹಡಗು ತೇಲ್ಕೊಂಡು ಬಂತು. ಏನು ಎರಡು ಕಣ್ಣು ಸಾಲದು ಈ ದೃಶ್ಯಗಳನ್ನು ನೋಡೋದಕ್ಕೆ. ಸುದ್ದಿ ಹಂಗಿದೆ. ಇದು ತೈಲ ಟ್ಯಾಂಕರು ಪರ್ಷಿಯನ್ ಗಲ್ಫ್ನಲ್ಲೇ ಇತ್ತು. ಹಾರ್ಮುಸ್ ಜಲಸಂಧಿಯನ್ನು ದಾಟ್ಕೊಂಡು ಬಂದಿದೆ. ಮುಂಬೈಗೆ ಬಂದುಬಿಡ್ತೀವತ್ತು. ಫುಲ್ ಆಯಿಲ್ ತುಂಬಿಕೊಂಡು ಬಂತು. ಕಥೆ ಬಹಳ ರೋಚಕವಾಗಿದೆ. ಇದು ಹೆಂಗೆ ಬಂತು ಅಂತ. 1,35,000 ಮೆಟ್ರಿಕ್ ಟನ್ ಕಚ್ಚಾ ತೈಲವನ್ನು ತುಂಬಿಕೊಂಡು ಲೈಬೀರಿಯಾ ಮೂಲದ ಹಡಗು ಶೆನ್ಲಾಂಗ್ ಸೂಯೇಜ್ ಮ್ಯಾಕ್ಸ್ ಅಂತ ಇದರ ಹೆಸರು. ಶೆನ್ಲಾಂಗ್ ಸೂಯೇಜ್ ಮ್ಯಾಕ್ಸ್ ಭಾರತಕ್ಕೆ ಬಂದಿತು. ಭಾರತದ ಧ್ವಜ ಕಾಣಿಸ್ತಾ ಇದೆ ಅಲ್ಲಿ. ಹಡಗುಗಳಲ್ಲಿ ಯಾವ ದೇಶಕ್ಕೆ ಅದು ಹೋಗ್ತಾ ಇದೆ ಅದರ ಧ್ವಜ ಹಾಕ್ತಾರೆ. ನನಗೆ ಅರ್ಥ ಆಗಿದ್ದದು, ಕನ್ಫರ್ಮ್ ಮಾಡ್ಕೊಂಡು ಹೇಳ್ತೀನಿ ಇನ್ನೊಂದು ಸಲ. ಯಾವ ದೇಶಕ್ಕೆ ಹೋಗ್ತಾ ಇದೆಯೋ ಅದರ ಧ್ವಜ ಹಾಕ್ತಾರೆ. ಲೈಬೀರಿಯಾದ ಹಡಗು, ಅದರ ಕ್ಯಾಪ್ಟನ್ ಇಂಡಿಯನ್ ಭಾರತಕ್ಕೆ ಬಂತು ಹಾರ್ಮುಸ್ ಜಲಸಂಧಿಯನ್ನು ದಾಟಿಕೊಂಡು. ಸೌದಿ ಅರೇಬಿಯಾದ ರಾಸ್ ತನೂರಾ ಬಂದರಿನಲ್ಲಿ ಇದು ಆಯಿಲ್ ಫಿಲ್ ಮಾಡ್ಕೊಳ್ಳುತ್ತೆ. ಯಾವತ್ತು? ಮಾರ್ಚ್ 1ನೇ ತಾರೀಕು. ಮಾರ್ಚ್ 1ನೇ ತಾರೀಕು ಆಯಿಲ್ ಹೇರ್ಕೊಂಡಿದೆ. ಇದು ಫೆಬ್ರವರಿ 28ಕ್ಕೆ ಯುದ್ಧ ಶುರುವಾಗಿದ್ದು. ಅಂದರೆ ಯುದ್ಧ ಪೀಕ್ನಲ್ಲಿದ್ದಾಗ ಇರಾನಿನ ಸುಪ್ರೀಂ ಲೀಡರ್ ಅಯಾತುಲ್ಲಾ ಖಮೇನಿಯನ್ನ ಇಸ್ರೇಲ್ ಅಮೆರಿಕಗಳು ಹೊಡೆದು ಹಾಕಿದ ಮಾರನೇ ದಿವಸ ಈ ಹಡಗು ಆಯಿಲ್ ತುಂಬಿಕೊಳ್ಳುತ್ತೆ ಸೌದಿ ಅರೇಬಿಯಾದ ರಾಸ್ ತನೂರಾದಲ್ಲಿ ಮಾರ್ಚ್ 1ನೇ ತಾರೀಕು. ಮಾರ್ಚ್ 3ನೇ ತಾರೀಕು ಅಲ್ಲಿಂದ ಹೊರಡುತ್ತಿದ್ದು. ಮಾರ್ಚ್ 8ನೇ ತಾರೀಕು ಇದರ ಕ್ಯಾಪ್ಟನ್ನು ಟ್ರ್ಯಾಕಿಂಗ್ ಸಿಸ್ಟಮ್ ಆಫ್ ಮಾಡ್ಕೊಂಡಂತೆ. ಟ್ರ್ಯಾಕಿಂಗ್ ಸಿಸ್ಟಮ್ ಆಫ್ ಮಾಡ್ಕೊಂಡ. ಅದೇನು ಅಂತ ಹೇಳ್ತೀನಿ ಡೀಟೇಲ್ಸು. ಹಡಗು ಎಲ್ಲಿದೆ ಅಂತಲೇ ಗೊತ್ತಾಗೋದಿಲ್ಲ ಅಂತದನ್ನ ಆಫ್ ಮಾಡ್ಕೊಂಬಿಟ್ರೆ. ಇವೆಲ್ಲ ಭಾಳ ಇಂಟ್ರೆಸ್ಟಿಂಗ್ ಇರ್ತವೆ ಫ್ಯಾಕ್ಟ್ಗಳು. ಮಾರ್ಚ್ 9ನೇ ತಾರೀಕು ಹಾರ್ಮುಸ್ ಜಲಸಂಧಿ ದಾಟುತ್ತಿದ್ದು. ಯುದ್ಧ ಪೀಕ್ನಲ್ಲಿತ್ತು, ನೆನಪಿರಲಿ. ಯುದ್ಧ ಪೀಕ್ನಲ್ಲಿತ್ತು. ಹಾರ್ಮುಸ್ ಜಲಸಂಧಿಯನ್ನು ಈ ಹಡಗು ದಾಟ್ತು. ಇವತ್ತು ಮಧ್ಯಾಹ್ನ 1:15 ಮುಂಬೈಗೆ ಬಂದು ತಲುಪಿತು. ಟ್ರ್ಯಾಕಿಂಗ್ ಸಿಸ್ಟಮ್ ಆಫ್ ಮಾಡ್ಕೊಳ್ಳೋದು ಅಂದರೆ ಏನು? ಇದನ್ನು ನೌಕಾ ಭಾಷೆಯಲ್ಲಿ ಗೋಯಿಂಗ್ ಡಾರ್ಕ್ ಅಂತ ಕರೀತಾರಂತೆ. ಗೋಯಿಂಗ್ ಡಾರ್ಕ್ ಇನ್ ಮೆರಿಟೈಮ್ ಟರ್ಮ್ಸ್ ರೆಫರ್ಸ್ ಟು ಅ ವೆಸಲ್ ಸ್ವಿಚಿಂಗ್ ಆಫ್ ಇಟ್ಸ್ ಆಟೋಮೆಟಿಕ್ ಐಡೆಂಟಿಫಿಕೇಶನ್ ಸಿಸ್ಟಮ್. AIS ಅಂತ ಒಂದು ಸಿಸ್ಟಮ್ ಇರುತ್ತೆ, ಆಟೋಮೆಟಿಕ್ ಐಡೆಂಟಿಫಿಕೇಶನ್ನು. ಅದರದ್ದು ಬಟನ್ ಆನ್ ಇದ್ದರೆ ಅಕ್ಕಪಕ್ಕದ ಅಷ್ಟೂ ಹಡಗುಗಳಿಗೆ ಗೊತ್ತಾಗ್ತಾ ಇರುತ್ತೆ ಈ ಹಡಗು ಯಾವುದು, ಯಾವ ದೇಶದ್ದು, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ, ಎಷ್ಟು ದೊಡ್ಡದು, ಯಾವ ಸ್ಪೀಡ್ನಲ್ಲಿ ಹೋಗ್ತಾ ಇದೆ, ಎಲ್ಲ ಗೊತ್ತಾಗುತ್ತೆ ಅದಕ್ಕೆ. ಬಟನ್ AISನ ಬಟನ್ ಆನ್ ಇದ್ದರೆ. ಅದನ್ನು ಆಫ್ ಮಾಡಿಬಿಟ್ರೆ ಹಡಗು ಕಾಣಿಸ್ತಾ ಇರುತ್ತಷ್ಟೇ. ಉಳಿದವ್ರಿಗೇನೂ ಗೊತ್ತಾಗೋದಿಲ್ಲ. ಆ ಯಾವ ಹಡಗು ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ, ಎಷ್ಟು ದೊಡ್ಡದು, ಏನು ಹೇರ್ಕೊಂಡಿದೆ, ಏನೂ ಗೊತ್ತಾಗೋದಿಲ್ಲಂತೆ.